ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ನಾನು ಆರಾಮದೀನಿ ರೀ. ವೆಲ್ಕಮ್ ಬ್ಯಾಕ್ ಟು ಕೆ ಆರ್ಮಿ ಫ್ಯಾಮಿಲಿ ಲಾಗ್ಸು. ನೀವು ಹೊಸ್ದಾಗಿ ಏನ್ರಿ ವಿಡಿಯೋ ನೋಡತ್ತಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ನಾವು ಇವತ್ತು ಹೋಟೆಲ್ಗೆ ಹೊಂಟಿದ್ದೇವೆ ರೀ. ಆ ಹೋಟೆಲ್ ಹೆಸರು ಏನು ಹೆಂಗೆ ಅಂತೇಳಿ ಮುಂದೆ ತೋರಿಸ್ತೀನಿ ರೀ. ನಾನು ನಮ್ಮ ಮನೆಯದೆಲ್ಲ ಕೀಲಿ ಹಾಕ್ಕೊಂಡು ಹೊಂಟೀನಿ ನೋಡ್ರಿ. ನಾನು ತೆಳಗೆ ಹೊಂಟೀನಿ ರೀ. ನಮ್ಮ ಮನೆಯವ್ರ ನಮ್ಮ ಹುಡುಗರು ಹೋಗಿ ಕೂತಿದ್ರಿ, ಅವ್ರು ಆಲ್ರೆಡಿ ಬೈಕ್ ಮೇಲೆ. ಇವತ್ತಿನ ವಾತಾವರಣ ಸ್ವಲ್ಪ ಫುಲ್ ಮೋಡದೊಳಗೆ ಇತ್ತು ರೀ, ಮಳೆ ಬರೋ ಟೈಪ್ ಅಂದ್ರೆ ಮಾಡಾಗಿತ್ತು ರೀ. ಸ್ವಲ್ಪ ನಮ್ಮ ಹಳ್ಳಿ ಭಾಷೆ ಒಳಗೆ ಹೇಳೋದಂದ್ರೆ ಫುಲ್ ಏನು ಬಿಸಿಲು ಅನ್ನೋದು ಇದ್ದಿದ್ದಿಲ್ಲ ರೀ. ಯಾಕಿರಲಿ ಅಂತೇಳಿ ಹೊಂಟಿದ್ದೇವೆ ರೀ. ಹಂಗೆ ಇದು ನದಿ ನೋಡ್ರಿ. ನಾವು ಎಲ್ಲಿ ಯಾರು ರೂಟ್ ಒಳಗೆ ಹೋದ್ರೂ ಇದು ತವಿ ನದಿ ಸಿಗ್ತೈತೆ ರೀ. ಬೇಕಾದಂಥ ರೂಟ್ ಒಳಗೆ ಹೋದ್ರೂ ನಮ್ದು ಇವತ್ತಿಂದ ಇದೇ ಹೋಟೆಲ್ ನೋಡ್ರಿ ಹೋಗಿದ್ದಿದ್ದು ನಾವು. ಇದು ಪಂಜಾಬಿ ಹೋಟೆಲ್ ರೀ, ಹವೇಲಿ ಅಂತೇಳಿ ಕರೀತಾರೆ ರೀ. ಹೊರಗಿಂದ ನೋಡೋಕೆ ಎಲ್ಲ ಮಸ್ತ್ ಇತ್ತು ರೀ. ನಮ್ಗೆ ಹಿಂಗೆ ಫೀಲ್ ಆಗತ್ತಿತ್ತು ರೀ, ನಾವು ಪಂಜಾಬ್ದೊಳಗೆ ಅದೀವೇನೋ ಅನ್ನೋ ಥರ ಫೀಲ್ ಆಗತ್ತಿತ್ತು ರೀ. ಎಲ್ಲ ಅಲ್ಲಿ ಸ್ಟ್ಯಾಚ್ಯೂಗಳು ಮತ್ತೆಲ್ಲ ಹಿಂಗೆ ಒಳಗಿಂದೆಲ್ಲ ಮೇಂಟೆನೆನ್ಸ್ ಮಸ್ತ್ ಇತ್ತು ರೀ. ಅದೆಲ್ಲ ಚಲೋ ಇತ್ತು. ನಮ್ಮ ಹುಡುಗರು ನೋಡ್ರಿ ಆ ಕಡೆ ಈ ಕಡೆ ಓಡಾಡಿ ಇಟ್ಬಿಟ್ರಿ. ಫೋಟೋ ತೊಗೊಳ್ಳೋದಂತೂ ಇಷ್ಟು ಶೋಕಿ ಐತ್ರಿ ಅವರಿಗೆ, ನಮ್ಕಿನ್ನ ಜಾಸ್ತಿ ಐತ್ರಿ. ಒಳಗಿಂದೆಲ್ಲ ಈ ರೀತಿ ಇತ್ತು ನೋಡ್ರಿ. ಅವರು ಒಂದು ಸ್ವಲ್ಪ ಎಂಜಾಯ್ ಮಾಡಿದ್ರಿ. ಅಂದ್ರೆ ಅವ್ರಿಗೆ ಎಲ್ಲರ ಹೊರಗೆ ಕೊಂಡ್ಕೊಂಡು ಹೊಂಟಿವಂದ್ರೆ ಫುಲ್ ಖುಷಿ ರೀ. ನನ್ನ ಮಕ್ಕಳು ಈ ಥರ ಜಿಗ್ದಾಡ್ಕೊತ ಹೊಂಟಿದ್ರಿ. ಅಲ್ಲಿ ನಮ್ಮ ದೊಡ್ಡ ಹುಡುಗಂತರೂ ಪಾಪ ಅಲ್ಲಿ ನೋಡೋಣ ಇಲ್ಲಿ ನೋಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದ್ದೀನಿ ರೀ. ಹಾಗೆ ಊಟಕ್ಕೆ ಆರ್ಡ್ರ್ ಮಾಡಿದ್ರಿ ನಮ್ಮ ಮನೆಯವ್ರು. ಊಟ ಮಾಡಿದ್ವಿ. ಊಟ ಮಾಡ್ಕೊಂಡು ನಾವು ಮತ್ತು ಇನ್ನೇನು ಅವರು ನಮ್ಮ ಕಡೆ ಸಕ್ಕರೆ ಕೊಡ್ತಾರೆ ರೀ, ಇವರು ಬೆಲ್ಲ ಕೊಟ್ಟಿದ್ರಿ. ಅಂದ್ರೆ ಪಂಜಾಬ್ ಸ್ಟೈಲ್ ಇರ್ಬೋದು ಅಂತ ಅಂದ್ಕೊಂಡಿನಿ ರೀ ನಾನು. ಹಿಂಗಿತ್ತು ನೋಡ್ರಿ ಇಲ್ಲಿದೆಲ್ಲ. ಮತ್ತು ಎಲ್ಲ ಆಲ್ಮೋಸ್ಟ್ ಅಲ್ಲಿ ಹಿಂಗೆ ಹಳ್ಳಿ ಬಿಟ್ಟಾರೆ ರೀ ಅವ್ರ ವಸ್ತುಗಳನ್ನು. ನನ್ನ ಮಗ ನೋಡ್ರಿ ಇಲ್ಲಿ ಮುತ್ತನ ಮಗ್ಳು ಕೂತು ನಾವು ಓದ್ತೀನಿ ಅಂತೇಳಿ ಅನ್ನತಾನೆ ರೀ. ಅವೆಲ್ಲ ತಿರುಗ್ಸೋದು ಮಾಡೋದು ಚಲೋ ಐತ್ರಿ. ಅದೆಲ್ಲ ಫೋಟೋದು ತೊಗೊಳಕ್ಕೆ ಮಾಡೋಕೆ ಏರಿಯಾ ಭೀ ಮತ್ತು ಚಲೋ ಐತ್ರಿ. ಹಿಂಗೈತೆ ನೋಡ್ರಿ. ಎಲ್ಲ ಸೇಮ್ ಪಂಜಾಬ್ ಸ್ಟೈಲ ರೀ. ಎಲ್ಲ ಊಟನೂ ಪಂಜಾಬ್ ಸ್ಟೈಲ, ಹೋಟೆಲು ಪಂಜಾಬ್ ಸ್ಟೈಲ. ಹಿಂಗೆ ಕೆಲವೊಂದಿಷ್ಟು ಮಂದಿ ಇದ್ರ ರಿಯಲ್ ಹೆಸರು ಹವೇಲಿ ಐತ್ರಿ. ಅದರ ಕರೆಯವರೆಲ್ಲ ಆಡು ಭಾಷೆ ಒಳಗೆ ಪಂಜಾಬ್ ಹೋಟೆಲ್ ಅಂತ ಕರೀತಾರೆ ರೀ. ಮಳೆ ಬಂದುಬಿಟ್ಟಿತ್ತು ನೋಡ್ರಿ. ನಾವು ಹೋಗಿವಿ, ಮಳೆ ಫುಲ್ ಜೋರು ಮಳೆ ಒಳಗೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ರೀ. ನಾವು ಹೊಳ್ಳಿ ಬರೋ ಟೈಮ್ ಒಳಗೆ, ಹೋಗೋ ಒಳಗೇನು ಮಳೆ ಇದ್ದಿದ್ದಿಲ್ಲ ರೀ. ಬರೋ ಸಮಯದೊಳಗೆ ಏನೈತೆ ನೋಡ್ರಿ ಫುಲ್ ಮಳೆ ಇತ್ತು ರೀ. ಮಳೆ ಒಳಗೆ ತೋಯಿಸ್ಕೊಂಡು ಬಂದೇವು ನೋಡ್ರಿ ನಾವು. ನಮ್ಮ ಹುಡುಗರಂತೂ ಫುಲ್ ನಡ್ಗಾಕತ್ತಿದ್ದು ರೀ. ಒಬ್ಬಂತರೂ ಕರ್ಚಿಪ್ ತಲೆ ಕಟ್ಕೊಂಡು ಎಲ್ಲೆಲ್ಲಿ ಬಿಡೋವಲ್ಲಾಗಿದ್ದ ರೀ. ಫುಲ್ ತಂಡು ಹಿಡಿದ್ಬಿಟ್ಟಿತ್ತು ರೀ ಅವನಿಗೆ. ಅಂತೂ ನಾವು ನಮ್ಮ ಏರಿಯಾದೊಳಗೆ ಎಂಟ್ರಿ ಆದೆವು ನೋಡ್ರಿ. ನಮ್ಮ ಹುಡುಗರಿಗೇನೋ ಖುಷಿ ರೀ ಒಂಥರ. ನಮ್ಮ ಏರಿಯಾದೊಳಗೆ ಎಂಟ್ರಿ ಆದರೆ ಫುಲ್ ಎಂಜಾಯ್ ಮಾಡ್ತಾ ಇರ್ತಾರೆ ರೀ ಅವರು. ಹಿಂಗಾಗಿ ಅದಕ್ಕೆ ಚೀರಾಡತ್ತಿದ್ರಿ. ಇಲ್ಲಿ ಇದು ಅದಾವ ನೋಡ್ರಿ, ಟ್ಯಾಂಕ್ ಅದು ಅದಾವ. ಅವ್ಕೂರ್ನ ನೋಡ್ಕೇಶ್ ಪಾಪ ಇದೇನು ಇದು ಎಲ್ಲಿದು ಹೆಂಗೆ ಏನು ಭಾಳ ಕ್ವಶನ್ ಮಾಡ್ತಾರೆ ನನ್ನ ಮಕ್ಳಂತೂ. ಇಷ್ಟು ಕ್ವಶನ್ ಮಾಡ್ತಾರೆ ರೀ. ಅದೇನು ಆನ್ಸರ್ ಮಾಡೋ ಮುಂದೆ ನಮ್ಗೆ ಸಾಕಾಕೈತೆ ರೀ. ಹಿಂಗಪ್ಪ ಹೇಳಿ ಇವೆಲ್ಲ ನೋಡಿ ನನ್ನ ಮಗ ಕೈ ಮಾಡಿ ಕೇಳತ್ತಾನ ರೀ ಇವಕ್ಕೆ ಏನು ಹೆಂಗೆ ಅಂತೇಳಿ. ಧ್ವಜ ನೋಡ್ರಿ ಎಷ್ಟು ಚಂದ ಹಾರಾಡತೈತಿ. ಅದೊಂದು ಖುಷಿ ರೀ, ಧ್ವಜ ನೋಡಕ್ಕೆ ಮಸ್ತ್ ಅನ್ನಿಸ್ತೈತೆ ರೀ. ಹಿಂಗೆ ನೋಡ್ಕೊಂತ ನಾವು ಮನೆ ಕಡೆ ಹೊಂಟೀವಿ ನೋಡ್ರಿ. ಇದು ನಮ್ದು ಮಿಲ್ಟ್ರಿ ದವಾಖಾನೆ ರೀ. ಏನು ರೀ ಪ್ರಾಬ್ಲಮ್ ಆದ್ರೆ ನಾವು ಇಲ್ಲೇ ಬರ್ತೀವಿ ರೀ. ಅಂದ್ರೆ ಹುಡುಗರಿಗೆ ಆರಾಮ ತಪ್ಪಿದ್ರೆ ದೊಡ್ಡ ಏನು ರೀ ಇದ್ದು ಅಂದ್ರೆ ಅಷ್ಟೇ ಬರ್ತಾರೆ ರೀ. ಸಣ್ಣದಕ್ಕಂತೂ ಅಲ್ಲೇ ನಂಬಲ್ಲೇ ಇರ್ತಾವೆ ರೀ. ಮತ್ತು ಅಲ್ಲಿ ಮಹಾಲಕ್ಷ್ಮಿ ಮಂದಿರ ಇತ್ತು, ಅಲ್ಲಿಗೆ ಹೋಗಿ ಬಂದೀವಿ ರೀ. ಇವತ್ತಿನ ದಿನ ಹೇಗಿತ್ತು ರೀ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಳಗೆ.